ಠಾಣೆಗೆ ಹೋದ ಮಹಿಳೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಘಟನೆ ಮೈಸೂರಿನ ಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಮಹಿಳೆ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹಲ್ಲೆಗೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಚಾಮುಂಡೇಶ್ವರಿ ಹಬ್ಬದ ವೇಳೆ ಎರಡು ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆ ಸಂಬಂಧ ಸುಣ್ಣದ ಕೇರಿಯ ಲಿಖಿತ್, ಧನುಷ್ ಎಂಬ ಯುವಕರನ್ನ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ರು. ಈ ವೇಳೆ ಪೊಲೀಸರು ಯುವಕರಿಗೆ ತಿಳಿಸಿದ್ದನ್ನ ಮಹಿಳೆ ಪ್ರಶ್ನೆ ಮಾಡಿದ್ರು. ಈ ಹಿನ್ನೆಲೆ ಅವಾಚ್ಯ ಶಬ್ದಗಳಿಂದ ಕಾನ್ಸ್ಟೇಬಲ್ ನಿಂದಿಸಿದ್ರು ಅಂತ ಪೊಲೀಸ್ ಆಯುಕ್ತರಿಗೆ ನೊಂದ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಏನ್ ಮಾತಾಡ್ತಿದ್ಯಾ? ಪೊಲೀಸ್ ಅಂದಿರಿ, ದೂರ ಇರು ಮಾತಾಡು. ಏನು ಪೊಲೀಸ್ ಅನ್ಕೊಂಡು ಜಾಗ ಇಲ್ಲ ನಿನ್ಗೆ? ಇವುಗಳು ಮಾಡಿರೋದು ಇರ್ಲಿ, ಸಿಸಿ ಕ್ಯಾಮ್ರಾ ಇದೆ ತಾನೆ? ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಮಾಡೋ ಅಲ್ಪ ಕೆಲ್ಸಕ್ಕೆ ಮಾಡ್ತಾರೆ. ಯಾಕೆ ಹೊಡ್ದೆ? ನೀನು ಯಾವ ಲೇಡೀಸ್ ಮುಟ್ಟಂಗಿಲ್ಲ. ಜಾಗ ಇರ್ಲಿ, ಏನ್ ಮಾತಾಡ್ತಿದ್ಯಾ? ಪೊಲೀಸ್ ಅಂದಿರಿ, ದೂರ ಇರು ಮಾತಾಡು. ಏನು ಪೊಲೀಸ್ ಅನ್ಕೊಂಡು ಜಾಗ ಇಲ್ಲ ನಿನ್ಗೆ? ಇವುಗಳು ಮಾಡಿರೋದು ಇರ್ಲಿ, ಸಿಸಿ ಕ್ಯಾಮ್ರಾ ಇದೆ ತಾನೆ? ಪ್ರಿಯಕರನ ಮೋಸಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಮದಲಗಟ್ಟಿ ಗ್ರಾಮದ ತುಂಗಭದ್ರಾ ಸೇತುವೆ ಬಳಿ ನಡೆದಿದೆ. ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮಹಿಳೆ ನದಿಗೆ ಹಾರೋದನ್ನು ನೋಡಿದ ಬೈಕ್ ಸವಾರರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಅಕ್ಕಪಕ್ಕದಲ್ಲಿದ್ದ ಮೀನುಗಾರರು ಮಹಿಳೆಯನ್ನು ರಕ್ಷಿಸಲು ಪ್ರಯತ್ನಿಸಿದ್ರು. ನೀರಿನ ರಭಸಕ್ಕೆ ಯುವತಿ ಕೊಚ್ಚಿ ಹೋಗಿದ್ದಾಳೆ. ನನ್ನ ಸಾವಿಗೆ ನನ್ನ ಪ್ರಿಯತಮನೇ ಕಾರಣ ಅಂತ ಪತ್ರದಲ್ಲಿ ಮಹಿಳೆ ಬರೆದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಗರ್ಭಿಣಿಗೆ ಗಂಡು ಮಗು ಜನಿಸಿದ ಕೆಲವೇ ಕ್ಷಣಗಳಲ್ಲಿ ತಾಯಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ಶ್ರೀದೇವಿ ಎಂಬಾಕೆ ನಿನ್ನೆ ರಾತ್ರಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ನಾರ್ಮಲ್ ಹೆರಿಗೆಯಾಗಿ ಗಂಡು ಮಗುವಾಗಿತ್ತು. ದುರಾದೃಷ್ಟವಶಾತ್ ತಾಯಿ ಕೊನೆಯುಸಿರೆಳೆದಿದ್ದಾರೆ. ಶ್ರೀದೇವಿ ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಶ್ರೀದೇವಿಗೆ ರಕ್ತ ತಪಾಸಣೆ ಮಾಡಿಸೋಕೆ 2 ಬಾರಿ ಹಣ ವಸೂಲಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಟೈಮ್ ಕೊಟ್ಟಿದ್ರು, ಬಟ್ ಬೆಳಗ್ಗೆ 4-5 ಸುಮಾರಿಗೆ ಆಸ್ಪತ್ರೆ ಬಂದಾಗ ನಾರ್ಮಲ್ ಡೆಲಿವರಿ ಆಗಿದೆ ಸರ್. ನಾರ್ಮಲ್ ಡೆಲಿವರಿ ಆದಮೇಲೆ ಇಮಿಡಿಯೇಟ್ ಇಲ್ಲ ಸ್ವಲ್ಪ ಬಿ ಪಿ ಲೋ ಆಗ್ತಾ ಇದೆ, ಹಾರ್ಟಲ್ಲಿ ನೀರು ತುಂಬ್ಕೊಳದ ಅಂತೇಳಿ, ಅದು ಬ್ಲಡ್ ಬೇಕು ಅದು ಬೇಕಂತೇಳಿ ಆಸ್ಪತ್ರೆ ಇದರಲ್ಲಿ ಆಪರೇಷನ್ ಥಿಯೇಟರ್ದು ಹೋಗಿದ್ರು ಸರ್. ಇಲ್ಲ ಇಮಿಡಿಯೇಟ್ ಪೇಷಂಟ್ ಕಂಡೀಷನ್ ಸರಿ ಇಲ್ಲ ಅಂತೇಳಿ ಮತ್ತೆ ಇಮಿಡಿಯೇಟ್ ಅವ್ರ ಪಾಲಕರಿಗೆ ಕರೆಸಿ, ಅವ್ರ ಗಂಡಗ ಮತ್ತು ತಂದೆ ತಾಯಿ ಕರೆಸಿ, ಇಲ್ಲ ಇದು ಬ್ಲಡ್ ಬ್ಯಾಂಕ್ನಾಗ ಇಷ್ಟು ಅಮೌಂಟ್ ಕಟ್ಟಬೇಕು ಅಂತೇಳಿ ಹೇಳ್ತಾರೆ. ರಾಯಚೂರಿನ ಕೋಟ್ ತಲಾರ್ ಬಡಾವಣೆಯ ಮೋತಿ ಮಸೀದ್ ಬಳಿ 4 ಅಂತಸ್ತಿನ ಕಟ್ಟಡದ ಮೇಲೆ ಮತ್ತೊಂದು 4 ಅಂತಸ್ತಿನ ಕಟ್ಟಡ ವಾಲಿದೆ. ಅದೃಷ್ಟವಶಾತ್ ಕಟ್ಟಡ ನಿವಾಸಿಗಳ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ವಾಲಿದ 2 ಕಟ್ಟಡದಲ್ಲಿ 3 ಕುಟುಂಬಗಳು ವಾಸಿಸುತ್ತಿದ್ದು ನಿವಾಸಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. 1 ಅಂತಸ್ತಿನ ಕಟ್ಟಡ ಮೊಹಮ್ಮದ್ ದಸ್ತಗೀರ್ ಎಂಬುವವರಿಗೆ ಸೇರಿದ್ದು, ಮತ್ತೊಂದು ಕಟ್ಟಡ ಸಿರಾಜ್ ಒಡೆತನದವರಿಗೆ ಸೇರಿದೆ. ಮುಂಜಾಗ್ರತಾ ಕ್ರಮವಾಗಿ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಎಚ್ಚರದಿಂದ ಇರಲು ಸೂಚನೆಯನ್ನು ನೀಡಲಾಗಿದೆ. हमारे को तो कहीं परेशान नहीं है, हमारे बिल्डिंग को परेशान नहीं है। हाँ हमें हमारे को तो कहीं परेशान नहीं है, हमारे बिल्डिंग को परेशान नहीं है। हाँ हमें हमारे को तो कहीं परेशान नहीं है, हमारे बिल्डिंग को परेशान नहीं है। हाँ हमें
हमारे बुजुर्ग की परेशानी है। ವಿಜಯನಗರ ಜಿಲ್ಲೆಯಲ್ಲಿ ಸಿಂಧು ಎಂಬ ಹೆಣ್ಣು ಹುಲಿ ಸಾವಿಗೀಡಾಗಿದೆ. ಹೊಸಪೇಟೆಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕ್ನ ಮೃಗಾಲಯದಲ್ಲಿ ಸಿಂಧು ಹುಲಿ ಕೊನೆ ಉಸಿರೆಳೆದಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಸಿಂಧು ಹುಲಿಗೆ ಅಂದಾಜು 17ರಿಂದ 18 ವರ್ಷ ವಯಸ್ಸಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಉಪಟಳ ಮಿತಿ ಮೀರಿದೆ. ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿವೆ. ಮೂಡಿಗೆರೆ ತಾಲೂಕಿನಲ್ಲಿ ಒಂದೇ ದಿನ 11 ಜನರ ಮೇಲೆ ದಾಳಿ ಮಾಡಿದ್ದ ಬೀದಿ ನಾಯಿ ಮಗು ಮೇಲೆ ಮಾರಣಾಂತಿಕ ದಾಳಿ ನಡೆಸಿತ್ತು. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳಿಗೆ ಅನ್ನ ಹಾಕೋರ ಮೇಲೆ ಕ್ರಮಕ್ಕೆ ನಗರಸಭೆ ಮುಂದಾಗಿದ್ದು, ನಗರಸಭೆ ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ರು. ಖಾಲಿ ರಸ್ತೆಗಳಲ್ಲಿ ದರೋಡೆ ಮಾಡ್ತಿದ್ದ ಇವರು ದರೋಡೆಕೋರರನ್ನ ಕೋಲಾರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ಮದನಹಳ್ಳಿ ಕ್ರಾಸ್ ರಸ್ತೆಯಲ್ಲಿ ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ದ ವ್ಯಕ್ತಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿತ್ತು. ಅಲ್ಲದೆ ಗೋಕುಲ್ ಎಂಬುವರು ಕೋಲಾರದಿಂದ ಚಿಂತಾಮಣಿಗೆ ಹೋಗುವ ದಾರಿ ಮಧ್ಯೆ ಚಾಕು ತೋರಿಸಿ ದರೋಡೆ ಮಾಡಿದ್ರು. ಸುಮಾರು 16,000 ಹಣ ಫೋನ್ ಪೇ ಮೂಲಕ 40,000 2 ಮೊಬೈಲ್ ಫೋನ್ಗಳನ್ನು ಖದೀಮರು ದೋಚಿದ್ರು. ಪ್ರಕರಣ ಸಂಬಂಧ ಆರೋಪಿಗಳಾದ ಶೇಖ್ ಪರ್ವೀಜ್, ತನ್ವೀರ್, ಸಮೀರ್ ಪಾಷಾ, ಸುಲ್ತಾನ್ ಸೈಯದ್, ಉಮರ್ನನ್ನ ಬಂಧಿಸಲಾಗಿದೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರು, 2 ಮೊಬೈಲ್ ಫೋನ್ ಹಣವನ್ನು ಜಪ್ತಿ ಮಾಡಲಾಗಿದೆ. ದಾಸರಹಳ್ಳಿಯ ಮಲ್ಲಸಂದ್ರದ ಐಷಾರಾಮಿ ಮನೆಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಕಳ್ಳತನವಾಗಿದೆ. ಮನೆ ಕೆಲಸದವರ ಮೇಲೆ ಅನುಮಾನ ಶುರುವಾಗಿದ್ದು, ಕೇರಳ ಮೂಲದ ಉದ್ಯಮಿ ಸಿಂಧು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಮನೆಯ ಕಬೋರ್ಡ್ನಲ್ಲಿದ್ದ 20 ಲಕ್ಷ ಬೆಲೆ ಬಾಳುವ 220 ಗ್ರಾಂ ತೂಕದ 2 ಚಿನ್ನದ ಗಟ್ಟಿಗಳು, 8 ಗ್ರಾಂ ತೂಕದ ಚಿನ್ನದ ಉಂಗುರ, 10 ಗ್ರಾಂ ತೂಕದ ಬೆಳ್ಳಿ ಉಂಗುರ ಕಳ್ಳತನವಾಗಿದೆ. ಮನೆ ಕೆಲಸದವರಾದ ಪ್ರೇಮ, ಸಜೀವ್, ವಿಶ್ವ ಮತ್ತು ಸುನಿತಾ ಎಂಬುವವರ ವಿರುದ್ಧ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ಸಂಬಂಧ ವಿಶ್ವ ಮತ್ತು ಸುನಿತಾ ನಾಪತ್ತೆಯಾಗಿದ್ದು, ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ. ಕಾಡು ಬಿಟ್ಟು ನಾಡಿನತ್ತ ಚಿರತೆಗಳು ಪ್ರತ್ಯಕ್ಷವಾಗ್ತಿರೋ ಹಿನ್ನೆಲೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮೊನ್ನೆಯಷ್ಟೇ ಓರ್ವ ರೈತನ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಇದೀಗ ಲಕ್ಷ್ಮೀಪುರ ಗ್ರಾಮದ ಬಳಿ ರಾತ್ರಿ ವೇಳೆ ಚಿರತೆ ಪ್ರತ್ಯಕ್ಷವಾಗಿದೆ. ರಸ್ತೆ ಬದಿಯಲ್ಲಿ ಚಲಿಸುತ್ತಿದ್ದ ಚಿರತೆ ಚಲನವಲನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆ ಹಿಡಿಯಲು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗಟ್ಟೇಪುರ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ನಾಯಿ ಹೊತ್ತೊಯ್ಯಲು ಯತ್ನಿಸಿದೆ. ಇನ್ನು ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಹಾವಳಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ.